ನಮಸ್ತೆ ವೀಕ್ಷಕರ, ನಾನು ಕಳೆದ ಸಂಚಿಕೆಯಲ್ಲಿ ಒಂದು ಗಂಡನ ಪಾತ್ರ ಮತ್ತು ಆ ಪರಿವಾರದವರ ಪಾತ್ರ ಯಾವ ತರ ಇರಬೇಕು ಮತ್ತು ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ತನ್ನ ತಾಯಿ ಮನೆಯನ್ನ ಮರೆಸಬಹುದು, ಅಂದ್ರೆ ತನ್ನ ಗಂಡನೇ ತನಗೆ ಸರ್ವಸ್ವ, ತನ್ನ ಮನೆಯೇ ತನಗೆ ಸ್ವರ್ಗ ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ತನ್ನ ಗಂಡ ಮತ್ತು ಅವರು ಸಪೋರ್ಟ್ ಮಾಡಿದ್ರೆ ಆ ಮನೆಯಲ್ಲಿ ತನ್ನ ಹೊಸದಾಗಿ ಮದುವೆ ಆಗಿರೋ ಒಂದು ಹೆಣ್ಣು ಮಗಳು ಜೀವನ ಮಾಡಬಹುದು ಅಂತ ಹೇಳಿದೆ. ಅದೇ ರೀತಿ ಮುಂದುವರೆದ ಸಂಚಿಕೆಯಲ್ಲಿ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರನೇ ಪದೇ ಪದೇ ಅಂತಂದ್ರೆ, ಈ ಒಂದು ವಿಚಾರದಲ್ಲಿ ತುಂಬಾ ಒಂದು ಸಾಂಸಾರಿಕವಾದ ಒಂದು ಸಂಸಾರದ ಮೌಲ್ಯಗಳನ್ನ ನಾವು ಎತ್ತಿ ಹಿಡಿಬೇಕಾಗಿರೋದು ಒಂದು ಹೆಂಡತಿಯ ದೊಡ್ಡ ಪಾತ್ರ ಇರುತ್ತೆ. ಅದರ ಜೊತೆಗೆ ಸಹಕಾರ ಮಾಡುವಂತ ಒಂದು ಮನೋಭಾವನೆ ವ್ಯಕ್ತಪಡಿಸುವಂತ ಗಂಡಂದು ಪಾತ್ರನೂ ಇರುತ್ತೆ. ಅದ್ರ ಜೊತೆಗೆ ಮತ್ತು ಆ ಪರಿವಾರದವರ ಒಂದು ಕುಟುಂಬದ ಸದಸ್ಯರು ಕೂಡ ಇದಕ್ಕೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ಆವಾಗಲೇ ಈ ಒಂದು ಸಂಸಾರನ ಒಂದು ಸರ್ವಸೌಖ್ಯವಾದ ಸಂಸಾರ ಮತ್ತು 4 ಜನ ನಮ್ಮನ್ನ ನೋಡಿ ಅವ್ರ ಮನೆ ಸೊಸೆ ಹೆಂಗೆ ಚೆನ್ನಾಗಿದ್ದಾಳೆ ಅಂತ ನಾವು ಪ್ರತಿಯೊಂದು ಸಮಾಜದಲ್ಲೂ ಕೂಡ ನಾವು ಇರೋವಾಗ ಆ ಒಂದು ಸೊಸೈಟಿ ಆ ಒಂದು ಜಾಗಕ್ಕೆ ನಾವೊಂದು ಸೊಸೆಯಾಗಿ ಬಂದಾಗಿಂದ ಆ ಒಂದು ನಮ್ಮದು ಒಂದು ಸಂಬಂಧ ಹೆಂಗಿರುತ್ತೆ ಅಂದ್ರೆ, ಒಂದು ರೀತಿಯಲ್ಲಿ ಸೊಸೆ ಗಂಡನಿಗೆ ಹೆಂಡತಿಯಾಗಿ ಮತ್ತು ಇದನಿಗೆ ಅತ್ತಿಗೆಯಾಗಿ ಮತ್ತು ಆ ಮನೆಯಲ್ಲಿ ಇರುವಂತ ಹೆಣ್ಮಗಳಿಗೆ ವಾರಗಿತ್ತಿಯಾಗಿ ಈ ತರ ಎಲ್ಲಾ ಸಂಬಂಧಗಳು ನಾವು ಬೆಳೆಸ್ಕೊಂಡು ಬರ್ಬೇಕಾದ್ರೆ ಒಂದು ನಮ್ಮನ್ನ ಯಾವ ರೀತಿ ಒಂದು ಪ್ರತಿಯೊಂದು ವಸ್ತುವಲ್ಲೇ ನೋಡಿ ಹೆಣ್ಣಿಗೆ ಎಲ್ಲಾ ಕಡೆನೂ ಹೋಲಿಕೆಗಳನ್ನ ಕೊಟ್ಟಿದ್ದಾರೆ. ಒಂದು ಹಣ್ಣಿಂದ ಒಂದು ಹೂವಿಂದ ಒಂದು ಪ್ರತಿಯೊಂದು ನೋಡು ನಮ್ಮನ್ನ ಯಾವುದೇ ಒಂದು ರೀತಿಯಲ್ಲಿ ಕೂಡ ಒಂದು ಹೋಲಿಕೆಗಳನ್ನ ತುಂಬಾ ಇದೆ. ಹಾಗಾಗಿ ಹೆಣ್ಣು ಯಾವ ರೀತಿ ಅಂತಂದ್ರೆ ಆ ಮನೆಗೆ ಒಂದು ಸೌಭಾಗ್ಯ ಸರ್ವ ಸೌಭಾಗ್ಯ ನೀಡುವಂತ ಒಂದು ಹೆಣ್ಣಾಗಿರ್ಬೇಕೇ ಹೊರತು ಮನೆಗೆ ಮಾರಿಯಾಗಿ ಆಗಬಾರ್ದು ಅನ್ನೋದಕ್ಕೆ. ಅದಕ್ಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಹೆಣ್ಣು ಆ ಮನೆ ಬೆಳಗುವಂತ ಒಂದು ಬೆಳದಿಂಗಳ ಒಂದು ಇದಾಗಿರ್ಬೇಕೇ ಹೊರತು ಯಾವತ್ತೂ ಒಂದು ಸುಟ್ಟು ಭಸ್ಮ ಆಗಿರುವಂತ ತರ ಇರಬಾರ್ದು. ಯಾಕಂದ್ರೆ ಈಗಿನ ಸಮಾಜದಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಏನಕ್ಕಂತಂದ್ರೆ, ಎಷ್ಟೋ ನೀವು ನೋಡ್ತಾ ಇದ್ದೀರಾ ಟಿವಿದಲ್ಲಾಗ್ಲಿ ಒಂದು ಪೇಪರಲ್ಲಾಗ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ನೋಡಿ, ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಆ ಫ್ಯಾಮಿಲಿಯಿಂದ ಅವ್ರಿಗೆ ಏನಕ್ಕಾದ್ರೂ ಮದುವೆ ಮಾಡ್ಕೊಂಡು ಇವತ್ತು ನಾನು ಈ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಅಂತ ಆಗ್ಬಿಟ್ನಲ್ಲ ಅನ್ನೋದು. ಯಾಕಂದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಏನಕ್ಕೆ ಅಂತಂದ್ರೆ, ಯಾವ್ದೋ ಒಂದು ಕಳ್ಳರು ಕಾಕರು ಒಂದು ಸಮಾಜನ ಒಂದು ಹತೋಟಿಲಿ ಇಡ್ಬೇಕಾಗಿರುವಂತ ಸಂದರ್ಭದಲ್ಲಿ ಅವ್ರವ್ರ ಡ್ಯೂಟಿ ಮಾಡ್ತಾರೆ. ಇವತ್ತು ಸೊಸೆ ನಮ್ಮನ್ನ ಈ ಸ್ಟೇಷನ್ಗೆ ಹತ್ತಿಸ್ಬಿಟ್ಲು, ನಮ್ಗೆ ಸಿನಿಮಾದಲ್ಲಿ ಟಿವಿದಲ್ಲಿ ನಾವು ನೋಡಿದ್ವಿ, ಇವತ್ತು ನಾವು ನಿಜವಾಗ್ಲೂ ನೋಡೋ ಅಂತ ಪರಿಸ್ಥಿತಿಗೆ ತಂದುಬಿಟ್ಲು ಅನ್ನೋ ಒಂದು ನಾನು ಈ ಫ್ಯಾಮಿಲಿ ಮ್ಯಾಟರ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಒಂದು 10-15 ವರ್ಷದಿಂದ ಈ ರೀತಿಯಾದಂತ ಒಂದು ಸರಿಸುಮಾರು ಅಂದ್ರೆ ಹೇಳ್ಕೊಳಕ್ಕೆ ಅದು ತುಂಬಾ ಬೇಜಾರಾಗಿರುವಂತ ಒಂದು ಘಟನೆಗಳು ಇರುತ್ತೆ. ನಾನು ಎಂತ ಒಂದು ಪರಿಸ್ಥಿತಿಗೆ ಸಿಲ್ಕಾಕೊಂಡ್ಬಿಟ್ಟಿವಲ್ಲ ಅಂತ. ಯಾಕೆಂದ್ರೆ ಅಂತ ನಾನಾ ವಿಚಾರಗಳು ಇವತ್ತು ಡೈವರ್ಸ್ಗೆ ಬಂದು ಕೂತ್ಕೊಂಡಿರುವಂತ ಸಂದರ್ಭಗಳುಂಟು. ಆ ಒಂದು ಮಕ್ಕಳಿಗೆ ನೋಡಕ್ಕೆ ಆಗ್ಲಿ, ಅಜ್ಜಿ ತಾತ ಆ ಮಕ್ಕಳನ್ನ ನೋಡ್ಬೇಕಂದ್ರೆ ಅದೊಂದು ತಪಸ್ಸೇ ಇದ್ದಂಗೆ ಆಗುತ್ತಾ ಇದೆ. ಇನ್ನೊಂದು ಹೆಂಡತಿ ಗಂಡ ಅವರೊಂದು ವಿಚಾರದಲ್ಲಿ ಬೇರೆ ಬೇರೆ ಕೇಸುಗಳು ಬೇರೆ ಬೇರೆ ನಾನು ಪ್ರತಿಯೊಂದು ಸಲ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ನೋಡಿರುವಂತ ನನ್ನ ಒಂದು ಪರಿಮಿತಿದಲ್ಲಿ ನಾನು ನೋಡಿರುವಂತ ಕಷ್ಟಗಳು ತುಂಬಾ ಜನ ನೋಡ್ತಾ ಇದ್ದಾರೆ. ಆ ರೀತಿ ನೀವು ಆಗಬಾರ್ದು. ಹಾಗಾಗಿ ನೀವು ಮುಂದೆ ಇಂಥ ಒಂದು ಪರಿಕಲ್ಪನೆಗೆ ಬರ್ಕೂಡ್ದು. ನೀವು ಒಳ್ಳೆ ಸಮಾಧಾನವಾಗಿ ಮನೆಯಲ್ಲಿ ಇರುವಂತ ಒಂದು ಒಳ್ಳೆ ಆದರ್ಶವಾದ ದಂಪತಿಗಳಾಗಿ ಜೀವನ ಮಾಡ್ಬೇಕು ಅಂತಂದ್ರೆ ನಿಮ್ಮ ಈಗೋನ ಯಾವತ್ತೂನು ಅದನ್ನ ನಮ್ಮ ಒಂದು ಸಂಸಾರ ಜೀವನಕ್ಕೆ ಯಾವತ್ತೂ ತಗೊಂಡು ಬರ್ಕೂಡ್ದು. ಅದು ಯಾವತ್ತು ತಗೊಂಡು ಬಂದ್ರು ಅವತ್ತು ನಿಮಗೆ ಈ ಸಂಸಾರ ನಡ್ಸಕ್ಕೆ ನೀವಾಗ್ಲಿ ದೇವಾನ್ ದೇವತೆಗಳು ಕೂಡ ಇದು ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ, ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಗಂಡ ಹೆಂಡತಿ ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೇಕು ಹೊರತು ಅದು ಥರ್ಡ್ ಪಾರ್ಟಿ ಯಾವತ್ತು ಇಂಟರ್ಫಿಯರೆನ್ಸ್ ಇರುತ್ತೋ ಆವತ್ತು ಆ ಫ್ಯಾಮಿಲಿ ಎಂದೂ ಉದ್ಧಾರ ಆಗಲ್ಲ. ಹಾಗಾಗಿ ಈಗೋನ ಯಾವತ್ತೂ ತಗೊಂಡ್ ಬರ್ಬೇಡಿ. ನಿಮ್ಮ ಒಂದು ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದು ನಿಮ್ಮ ಕೈಯಲ್ಲೇ ಇದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ಜೀವನ ನಡ್ಸ್ಕೊಂಡು ಹೋಗ್ಬೇಕಾದ್ರು ನಿಮ್ ಕೈಯಲ್ಲೂ ಇದೆ, ಹಾಳು ಮಾಡ್ಕೋಬೇಕಾಗಿದ್ರು ನಿಮ್ ಕೈಯಲ್ಲೇ ಇದೆ. ಹಾಗಾಗಿ ನಾನು ಪ್ರತಿಯೊಂದು ಸಲ ಹೇಳ್ತೇನೆ, ಈ ಡೈವರ್ಸ್ ಅನ್ನೋ ಒಂದು ದುಶ್ಚಟ ಈ ಸೊಸೈಟಿದಲ್ಲಿ ಯಾವಾಗಿದೆಯೋ ಅದು ನಮ್ಮ ಕೈಯಿಂದ ಹೋಗಲಾಡ್ಸಕ್ಕೆ ನಾವೊಂದು ಅಳಿಲ ಸೇವೆ ಅಂತ ನಾನು ಮಾಡ್ತಾ ಇದ್ದೀನಿ. ಎಲ್ಲಾರ್ದಲ್ಲೂ ನಿಮ್ಮೊಂದು ಸಣ್ಣ ನನಗೊಂದು ಕೋಪರೇಟ್ ಮಾಡ್ತಂದ್ರೆ ಅದು ಇವತ್ತಾಗದಿರೋ ಇರ್ಬೋದು, ಮುಂದಿನ ಪೀಳಿಗೆಗನ್ನ ಅಟ್ಲೀಸ್ಟ್ ನಾವೊಂದು
ನಾವು ಎಲ್ಲ ಸೇರಿ ಈ ವಿವಾಹ ವಿಚ್ಛೇದನ ಅನ್ನೋ ಒಂದು ದರಿದ್ರವಾದಂತ ಈ ಒಂದು ಸೊಸೈಟಿದಲ್ಲಿ ಹೋಗಲಾಡಿಸ್ಬೇಕಂದ್ರೆ ನೀವು ಕೈ ಜೋಡಿಸ್ಬೇಕು ಅಂತ ನಾನು ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ.